ಜಗತ್ತಿನಲ್ಲೇ ಅತ್ಯಂತ ಮುಂದುವರೆದ ಟೆಕ್ನಾಲಜಿಯಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿರುವಂಥ ದೇಶ ಯಾವುದಂತ ಹೇಳಬಲ್ಲಿರಾ ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇದು ಯಾವ ದೇಶ ಗೊತ್ತಾ? ಜಗತ್ತಿನಲ್ಲಿ ಅತ್ಯಂತ ಮುಂದುವರೆದ ದೇಶ ಅಂತ ಹೇಳಿದ್ಮೇಲೆ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು. ಇದು ಜಪಾನು ಇಡೀ ವರ್ಲ್ಡಲ್ಲೇ ಮುಂದುವರೆದಂಥ ರಾಷ್ಟ್ರ. ಅಭಿವೃದ್ಧಿಯಲ್ಲಿ, ಟೆಕ್ನಾಲಜಿಯಲ್ಲಿ ಎಲ್ಲಕ್ಕಿಂತ ಮುಂದಿದೆ ಈ ಜಪಾನ್ ದೇಶ. ಜಪಾನ್ ಜನರಲ್ಲಿ ಅವ್ರ ಮನಸ್ಸಿನಲ್ಲೇ ಒಂದು ತಮ್ಮ ದೇಶದ ಬಗ್ಗೆ ತುಂಬ ಅಭಿಮಾನ ಇದೆ. ಯಾಕೆ ಗೊತ್ತಾ? ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಪ್ರತಿಯೊಂದು ಮನುಷ್ಯರು ಹುಟ್ಟುವಾಗಲೇ ಕಲಿತಾರೆ ಅನಿಸುತ್ತೆ. ಅಲ್ಲಿ ಜನರು ಬುದ್ಧಿವಂತರಲ್ಲದೆ ತುಂಬ ತಮ್ಮ ದಿನಚರಿಯನ್ನು ಯಾವ ಥರ ಪಾಲಿಸಬೇಕು ಅನ್ನೋದನ್ನು ಹುಟ್ಟುವಾಗಲೇ ಕಲ್ತ್ಕೊಂಡಿರ್ತಾರೆ ಅನಿಸುತ್ತೆ. ಅವರದ್ದು ಶಿಸ್ತುಬದ್ಧ ಜೀವನ, ಒಂಥರ ಅವರ ಡಿಸಿಪ್ಲಿನು ಅವರಲ್ಲಿ ನೋಡುವಂಗೆ ಇರುತ್ತೆ. ಯಾರಲ್ಲೂ ಆ ಥರದ್ದು ನೋಡೋದು ಕಷ್ಟ, ತುಂಬಾ ಕಡಿಮೆ. ನಾವು ನಮ್ಮ ದೇಶದಲ್ಲಂತೂ ಇದು ಆಗದೇ ಇರುವಂಥ ಮಾತು ಅಂದ್ಕೋಬೋದು. ಅವ್ರ ದೇಶದಲ್ಲಿ ಯಾವ ಥರ ಗೊತ್ತಾ? ಹೊರಗಡೆ ಎಲ್ಲ ಹೋದರೆ ಎಲ್ಲೂ ಕಸ ಕಾಣಲ್ಲ. ಅವರು ತಮ್ಮ ಮನಸ್ಸಿನಲ್ಲೇ ಬಂದು ಒಂದು ಸಣ್ಣ ಕಸ ಬಿದ್ದರೂ ಸಹ ಎತ್ತಿ ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಅಲ್ಲಿ ಕಸವನ್ನು ಕೆಳಗೆ ಹಾಕೋದೇ ಇಲ್ಲ, ಯಾವುದೇ ಒಂದು ಸಣ್ಣ ಕಸನೂ ಬೀಳಿಸೋ ಹಾಗಿಲ್ಲ. ಅಲ್ಲಿ ಅವರದ್ದೊಂದು ಆ ಥರ ಶಿಸ್ತಿನ ಜೀವನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿರ್ತಾರೆ. ಈ ಥರ ಮನೆಯ ವಾತಾವರಣ, ಸೊಸೈಟಿಯ ಇದೇ ಹಾಗಿರುತ್ತೆ ಅಲ್ಲಿ. ಅವ್ರ ಆ ಥರದ ಲೈಫ್ ಸ್ಟೈಲೇ ಅವ್ರದ್ದು ಹಾಗೆ ಗೊತ್ತಾ? ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದು ಜಪಾನಿನ ರಾಜಧಾನಿ ಟೋಕಿಯೋ ಜಪಾನ್ನ ರಾಜಧಾನಿ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ನೀರು, ಆ ಕಡೆ ಈ ಕಡೆ ಬಿಲ್ಡಿಂಗ್ಗಳು. ಏನಾದರೂ ಒಂದು ಸಣ್ಣದಾದರೂ ಸ್ವಲ್ಪ ಆದರೂ ಕಸ ಎಲ್ಲಾದರೂ ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಹಾಗೆ ಅಲ್ಲಿ ಗೊತ್ತಾ? ಯಾವ ಜಾಗಕ್ಕೆ ಹೋಗಿ ಅಲ್ಲಿ ಎಲ್ಲ ಕಡೆ ಇದೇ ಥರ ನೀಟ್ ಆ್ಯಂಡ್ ಕ್ಲೀನ್ ಇರುವಂಥ ದೇಶ. ಹೀಗಿದ್ದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಎಂಥ ಟೆಕ್ನಾಲಜಿ, ಎಂಥ ದೇಶ ನೋಡಿ. ಜಪಾನಿನ ಜನರು ಮನೆಗಳಲ್ಲಿ ಸಾಕು ಪ್ರಾಣಿಗಳನ್ನು ಸಾಕ್ಕೊಂಡಿದ್ರೆ, ಈಗ ನೋಡಿ ಸಾಮಾನ್ಯವಾಗಿ ನಮ್ಮ ದೇಶದಲ್ಲೂ ಪ್ರಾಣಿಗಳನ್ನು ಸಾಕಿದಾಗ ಸಾಕು ಪ್ರಾಣಿಗಳಲ್ಲೂ ಎರಡು ಥರದ್ದಿರುತ್ತೆ. ಈ ನಾಯಿಗಳೆಲ್ಲ ಈಗ ರೋಡಿನ ಬೀದಿ ನಾಯಿ, ಅವಕ್ಕೆಲ್ಲ ಯಾವುದೇ ರೂಲ್ಸ್ ಇಲ್ಲ. ಹಾಗೆ ಮನೆಗಳಲ್ಲಿ ಸಾಕ್ಕೊಂಡಾಗ ಅವುಗಳನ್ನು ತುಂಬ ಕೇರ್ ಮಾಡಬೇಕಾಗುತ್ತಲ್ವ. ಅವುಗಳಿಗೆ ಈಗ ಅವರಿಗೂ ಟಾಯ್ಲೆಟಿಗೆ ಹೋಗೋದು ಎಲ್ಲ ಇರುತ್ತಲ್ವ. ಆಗ ಅವ್ರು ಏನು ಮಾಡ್ತಾರೆ, ಅಂಥ ನಾಯಿಗಳು, ಮನೆಯಲ್ಲಿ ಸಾಕಿರುವಂಥ ನಾಯಿಗಳು ಅಥವಾ ಬೆಕ್ಕು, ಯಾವುದೇ ಸಾಕು ಪ್ರಾಣಿ ಇರಲಿ, ಹೊರಗಡೆ ಕರ್ಕೊಂಡು ಹೋಗಿ ಟಾಯ್ಲೆಟ್ ಮಾಡಿಸಿ ಆ ಟಾಯ್ಲೆಟನ್ನು ಹಾಗೆ ಬಿಟ್ಟು ಬರೋಲ್ಲ. ಈಗ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಬಿಟ್ಟು ಬಂದುಬಿಡ್ತಾರೆ. ಹಾಗೆಲ್ಲ ಇಲ್ಲವೇ ಇಲ್ಲ. ಅಲ್ಲಿ ಹೋದಲ್ಲಿ ಮಾಡೋದು ಈ ಥರ ಇಲ್ಲ. ಎಲ್ಲೇ ಆದರೂ ಅವ್ರ ಕೈಯಲ್ಲಿ ಒಂದು ಪ್ಲ್ಯಾಸ್ಟಿಕ್ ಬ್ಯಾಗ್ ಇದ್ದೇ ಇರುತ್ತೆ. ಆ ಥರದ್ದು ನಾಯಿನ ಓಡಾಡಿಸ್ಲಿಕ್ಕೆ, ವಾಕಿಂಗಿಗೆಲ್ಲ ಕರ್ಕೊಂಡು ಹೋದರು ಅಂತಂದರೆ, ಅಲ್ಲಿ ಏನಾದರೂ ನಾಯಿ ಈ ಥರದ್ದು ಏನಾದರೂ ಮಾಡ್ತಂದ್ರೆ, ನಾನು ತುಂಬ ನೋಡಿದ್ದೀನಿ ವೀಡಿಯೋನ, ಈ ಕಾರ್ಟೂನಲ್ಲಿ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನು ಪ್ಲ್ಯಾಸ್ಟಿಕ್ ಬ್ಯಾಗಲ್ಲಿ ತುಂಬಿಕೊಂಡು ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ತಾರೆ. ಹಾಗೆ ಬಿಟ್ಟು ಹೋಗಲ್ಲ. ಇದು ನೋಡಿ, ಮಾನವ ಇತಿಹಾಸದ ಮೊದಲ ಪರಮಾಣು ಬಾಂಬ್ ಹಾಕಿದಂಥ ಪ್ರದೇಶ. ಇಲ್ಲಿ ಜನರು ಬರ್ತಾರೆ, ತುಂಬ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಹಾಗೂ ವಿಡಿಯೋ ಫೋಟೋ ಎಲ್ಲ ತೆಕ್ಕೋತಾರೆ. ಇದು ಬುದ್ಧನ ಪ್ರತಿಮೆ. ಎಷ್ಟು ಚೆನ್ನಾಗಿದೆ ನೋಡಿ ಹಿಂದ್ಗಡೆ. ಮತ್ತು ತುಂಬ ಒಂಥರ ಚೆನ್ನಾಗಿರುವಂಥ ಏರಿಯಾ ಜಪಾನು. ತುಂಬ ಒಳ್ಳೆಯ ದೇಶ, ಡಿಸಿಪ್ಲಿನ್ ದೇಶ. ಡಿಸಿಪ್ಲಿನಿಗೆ ಹೆಸರು ಜಪಾನ್. ಅಲ್ಲಿನ ಬಿಲ್ಡಿಂಗುಗಳು ನಿಮಗೆ ಗೊತ್ತಿರ್ಬೋದು. ಜಪಾನಲ್ಲಿ ಭಾಳಷ್ಟು ಭೂಕಂಪಗಳು ಆಗೋದ್ರಿಂದ ಯಾವಾಗಲೂ ಭೂಕಂಪ ಆಗ್ತಾನೇ ಇರುತ್ತೆ. ಹಾಗಾಗಿ ಅಲ್ಲಿ ಇದರ ದೊಡ್ಡ ಬಿಲ್ಡಿಂಗ್ಗಳು ಇದ್ದರೂ ಸಹ ಎಲ್ಲ ವುಡ್ಡಿಂದೇ ಇರುತ್ತಂತೆ. ಫ್ಲೋರ್ ಎಲ್ಲ ವುಡ್ಡಲ್ಲೇ ಮಾಡೋದು. ಬಿಲ್ಡಿಂಗು ಎಷ್ಟೇ ಇದ್ದಿದ್ರೂ ಅದು ಬಿದ್ದರೂ ಏನೂ ಜಾಸ್ತಿ ಅನಾಹುತ ಆಗಬಾರ್ದು ಅಂತ ಆ ಥರ ವುಡ್ಡಲ್ಲಿ ಬಿಲ್ಡಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಜಪಾನಿನ ಜನರ ದಿನಚರಿನೂ ಹಾಗೆ ಇರುತ್ತಂತೆ. ಅಲ್ಲಿ ಜನರ ದಿನಚರಿನೂ ತುಂಬ ಕ್ರಮಬದ್ಧವಾಗಿರುತ್ತೆ. ಡಿಸಿಪ್ಲಿನ್ ಮೊದಲೇ ಹೇಳಿದಾಗೆ ಅವರು ಒಳ್ಳೆಯ ಆಹಾರ, ಒಂಥರ ಹೆಲ್ದಿ ಫುಡ್ಡನ್ನು ತಿನ್ನೋದು. ಮತ್ತು ಬೆಳಗ್ಗೆ ಬೇಗ ಎದ್ದು ಬೇಗ ಮಲ್ಕೋತಾರೆ. ಸಂಜೆಗಂದರೆ ಅವರಲ್ಲಿ ಸೂರ್ಯಾಸ್ತ ಆದಮೇಲೆ ಮಲ್ಕೊಬಿಡ್ತಾರೆ. ಯಾರು ತುಂಬ ರಾತ್ರಿ ತನಕ ಅವರು ಮಲ್ಕೊಳ್ಳಲ್ಲ. ಅಲ್ಲಿದು ಒಂದೊಂದು
ಜನರ ಒಂದು ಸಿಸ್ಟಮ್, ಅದರಿಂದ ಹೆಲ್ತಿಗೂ ಒಳ್ಳೆಯದು ಇರುತ್ತೆ. ಹಾಗೆ ಅವರು ಅದನ್ನೇ ಪಾಲನೆ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಅವರು ತುಂಬ ವರ್ಷ ಅದಕ್ಕೆ ಬದುಕ್ತಾರೆ ಅಂತಲೂ, ಅವರದ್ದು ಒಂದು ಆಹಾರ ಪದ್ಧತಿಯಿಂದ ಬಹಳಷ್ಟು ವರ್ಷ ಬದುಕ್ತಾರೆ. ಇಲ್ಲಿ ನೋಡಿ, ಇದೇನಂತಾರೆ ಅಂದರೆ ವೆಂಡಿಂಗ್ ಮಷಿನ್ ಅಂತ ಹೇಳ್ತಾರಂತೆ ಇದಕ್ಕೆ. ಆಟೋಮೆಟಿಕ್ಕಾಗಿ ನಾವು ಒಂದು ಕಾಯಿನ್ ಏನಾದರೂ ರೊಕ್ಕನ ಹಾಕಿ ಯಾವ ಇದಕ್ಕೆ ನಮಗೆ ಬೇಕು, ಇದರಲ್ಲಿ ಯಾವ ಡ್ರಿಂಕ್ಸ್ ಬೇಕು, ಚಾಕ್ಲೇಟ್ ಬೇಕು, ಯಾವುದು ಬೇಕು ಅದನ್ನು ನಾವು ಇದಕ್ಕೆ ನಂಬರಿಗೆ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಆ ಬಾಟಲ್ ಬರುತ್ತೆ. ನಮಗೆ ರೊಕ್ಕನೂ ನಾವು ಯಾರೂ ಶಾಪಲ್ಲಿ ಯಾರೂ ದುಡ್ಡು ತಗೊಳ್ಳೋರಿಲ್ಲ, ಯಾರೂ ಇರೋಲ್ಲ. ನಾವು ಇಲ್ಲಿ ಹೀಗೆ ದುಡ್ಡನ್ನು ಹಾಕಿದ್ರಾಯ್ತು, ಅಲ್ಲಿ ಒಂದು ನಂಬರ್ ಇರುತ್ತಂತೆ ಆ ಮಷಿನ್ನಿಗೆ, ಪ್ರೆಸ್ ಮಾಡಿದರೆ ನಮಗೆ ಬಾಟಲ್ ಬೇಕಾಗಿದ್ದು ನಮಗೆ ಸಿಗುತ್ತೆ. ಎಷ್ಟು ಟೆಕ್ನಾಲಜಿ ಅಲ್ವಾ! ನಮ್ಮ ದೇಶದಲ್ಲಿ ಇನ್ನೂ ಅದೆಲ್ಲ ಬಂದಿಲ್ಲ ಅನಿಸುತ್ತೆ, ಎಲ್ಲೂ ಬಂದಿಲ್ಲ. ಇದೊಂದು ಗಾರ್ಡನ್, ಫ್ಲವರ್ ಗಾರ್ಡನ್, ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಮುಂದುವರೆದ ದೇಶ ಜಪಾನ್. ಮೊದಲಿಂದನೂ ಅಲ್ವಾ, ನಾವು ಸಣ್ಣಿಂದನೂ ನಾವು ಕೇಳ್ತಿದ್ವಿ ಜಪಾನ್ ಅಂದರೆ ತುಂಬ ಮುಂದುವರೆದ ಒಂದು ಅಭಿವೃದ್ಧಿ ಹೊಂದಿರುವಂಥ ದೇಶ ಅಂತ. ಇದು ಸಿಂಡ್ರೆಲಾ ಕ್ಯಾಸ್ಟಲ್ ಅಂತ ಒಂದು ಪ್ಲೇಸು, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ರಾತ್ರಿ ಹೊತ್ತಲ್ಲಂತೂ ಎಷ್ಟು ಚೆನ್ನಾಗಿ ಲೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದೆಲ್ಲ ಸುಮ್ಮನೆ ಒಂದೊಂದು ಫೋಟೋ ಇತ್ತು ನನ್ನ ಕಡೆ, ನನಗೆ ಈಗ ನಮ್ಮ ಒಬ್ಬರು ಫ್ರೆಂಡ್ ನನಗೆ ಕಳಿಸಿದ್ರು. ಇದು ಬ್ಯಾಂಬೂ ಫಾರೆಸ್ಟು ಜಪಾನಲ್ಲಿ ತುಂಬ ಇದೆ. ಬ್ಯಾಂಬೂ ಫಾರೆಸ್ಟ್ ಅಂದರೆ ತುಂಬ ತಂಪು ನೋಡಿ, ಅದು ಕೋಲ್ಡ್ ಇರುತ್ತೆ ಬ್ಯಾಂಬೂ ಫಾರೆಸ್ಟು. ಇದರಿಂದನೂ ಎಲ್ರಿಗೂ ಗೊತ್ತಿದ್ದೇ ಇದೆ, ಬ್ಯಾಂಬೂದಿಂದ ಏನೆಲ್ಲ ಫರ್ನಿಚರ್ನೆಲ್ಲ ತಯಾರು ಮಾಡ್ತಾರೆ ಅಂತ. ಬಹಳಷ್ಟು ಇದರಿಂದ ಫರ್ನಿಚರ್ ತಯಾರು ಮಾಡ್ತಾರೆ. ಮತ್ತು ಇದರಲ್ಲಿ ಮನೆಯೆಲ್ಲ ಕಟ್ಟಿದಾಗ ಮನೆ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಎಷ್ಟೋ ಕಡೆ ನಮ್ಮ ದೇಶದಲ್ಲೂ ಇದನ್ನು ತುಂಬ ಉಪಯೋಗಿಸ್ತಾರೆ ಅಲ್ವಾ. ಬ್ಯಾಂಬೂಯಿಂದ ಫರ್ನಿಚರು, ಮನೆ ಕಟ್ಟಲಿಕ್ಕೆ, ಇದಕ್ಕೆಲ್ಲ ಉಪಯೋಗ ತುಂಬಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಾನು ತುಂಬ ಸಣ್ಣದಾಗಿತ್ತು, ಆದರೆ ಇದು ಫೋಟೋ ಅಷ್ಟು ದೊಡ್ಡದಾಗಿ ಬಂದಿಲ್ಲ. ಒಂಥರ ಗ್ರೀನರಿಯಲ್ಲಿ ಆ ಮಧ್ಯದಲ್ಲಿ ಸೂರ್ಯನ ಒಂದು ಬೆಳಕಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬ್ಯಾಂಬೂ ಫಾರೆಸ್ಟು. ಬ್ಯಾಂಬೂ ಅಂದರೆ ಬಿದಿರು. ನಾನು ಒಂದು ಕಡೆ ಹೋಗಿದ್ದೆ, ಒಂದು ಜಂಗಲ್ಲು ಬ್ಯಾಂಬೂದ್ದು, ಅಂದರೆ ಬಿದಿರಿನ ಫಾರೆಸ್ಟು. ಎಷ್ಟು ಕೂಲಾಗಿ ತಂಪಾಗಿರುತ್ತೆ. ಅದಕ್ಕೆ ನಾನು ಇದನ್ನು ಹೇಳಿದೆ. ಇದು ತುಂಬ ಅಂದರೆ ತುಂಬ ತಣ್ಣಗಿರುತ್ತೆ ಆ ಪ್ರದೇಶ, ಗೊತ್ತಾ, ಆ ಜಂಗಲ್ಲು. ಅಲ್ಲಿ ಹೋದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದೆಲ್ಲ ಒಂದು ಸ್ವಲ್ಪ ಜಪಾನಿನ ಒಂದಷ್ಟು ಸಣ್ಣ ಫೋಟೋಗಳನ್ನು, ಕೆಲವೊಂದಷ್ಟು ಫೋಟೋಗಳನ್ನು ನಿಮಗೆ ಹಾಕಿದೆ. ಜಪಾನಿಗರ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಈಗ 2 ರೋಡ್ ಕ್ರಾಸ್ ಮಾಡುವಾಗ ಎಲ್ಲ, ಈಗ ಗಾಡಿಗಳೆಲ್ಲ ಬಂದಾಗ ಟ್ರಾಫಿಕ್ಕಲ್ಲಿ ಏನು ಮಾಡ್ತಾರೆ ಗೊತ್ತಾ, ಜನ ಒಬ್ಬರು ಹೋಗ್ತಾರಲ್ವ ರೋಡ್ ಕ್ರಾಸ್ ಮಾಡಿ, ಅವರಿಗೆ ಒಂದು ಗೌರವ ಸೂಚನೆ ಮಾಡೋದು, ಗೌರವ ಸಲ್ಲಿಸಿ ಹೋಗೋದು, ಒಂದು ತಲೆ ಬಗ್ಗಿಸಿ ಈ ಥರ ಗೌರವ ಸಲ್ಲಿಸಿ ಹೋಗ್ತಾರೆ. ಅಂದರೆ ಸಾರಿ ಅಂತನೋ ಏನೋ ಒಂದು ಅವ್ರ ಭಾಷೆಯಲ್ಲಿ, ಅಂದರೆ ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಇವರು ಮುಂದೆ ಹೋಗ್ತಾರೆ ನೋಡಿ ರೋಡ್ ಕ್ರಾಸ್ ಮಾಡಿ, ಆವಾಗ ಅವರದ್ದು ಗೌರವ, ಒಂದು ರಿಸ್ಪೆಕ್ಟ್ ಕೊಟ್ಟು ಹೋಗೋದು ಆ ಜಪಾನಿಗರ ಒಂದು ವಿಶೇಷತೆ. ಅದನ್ನು ಸಹ ಒಂದು ನಾವು ಕಲಿಯುವಂಥದ್ದು ಎಷ್ಟೊಂದು ಇರುತ್ತೆ ನೋಡಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಜಪಾನಿನ ಒಂದು ಸಣ್ಣ ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.